ನೋಡಿದ್ಯಾ ಅಖಿಲ, ಗಂಡು ಹುಡುಗನ ಮನಸ್ಸು ಕರಗ್ತು. ಒಳ್ಳೆ ಮಗನ ಹಿತ್ತಿದ್ಯಾ ಬಿಡು. ನನ್ನ ಮಗಳ ಹೆಸರಿನಲ್ಲಿ ಮಾಡ್ತಿರೋ ಕಾರ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಸಹಾಯ ಮಾಡ್ತೀನಿ ಅಂತಿದ್ದಾನೆ. ಆದ್ರೆ ನೀನ್ ಸಹಾಯ ಮಾಡೋದು ಬೇಡಪ್ಪ. ಅಡುಗೆ ಮನೆಯಲ್ಲಿ ಗಂಡಸರು ಹೋಗ್ಬಾರ್ದು. ನಿನಗೆ ಬೇರೆ ಕೆಲಸ ನಾನು ಕೊಡ್ತೀನಿ ಬಿಡು. ಹಾಗಾದ್ರೆ ಪಾರ್ವತಿ ಅವ್ರು ಒಬ್ರೆ ಅಷ್ಟೆಲ್ಲ ಅಡ್ಗೆ ಮಾಡೋದಿಕ್ಕಾಗತ್ತಾ ಅಜ್ಜಯ್ಯ? ನಂಗೂ ಅಷ್ಟೊಂದು ಅಡ್ಗೆ ಎಲ್ಲ ಮಾಡೋದಿಕ್ ಬರಲ್ಲ. ನಾನು ತುಂಬಾ ಜನಕ್ಕೆ ಅಡ್ಗೆ ಮಾಡಿ ತುಂಬಾ ವರ್ಷಗಳೇ ಆಗಿವೆ. ಆದ್ರೂ ನನ್ ಕೈಲಾದ ಅಡ್ಗೆನ ನಾನು ಮಾಡ್ತೀನಿ. ಇದು ಮಾತು ಅಂದ್ರೆ ಸರಿ. ಹೋಗಿ ಮತ್ತೆ ಅಡುಗೆ ಶುರು ಮಾಡಿ. ಇಲ್ಲ ಜನನಿ, ಅಡ್ಗೆ ಮನೇಲಿ ಏನೇನು ಎಲ್ಲೆಲ್ಲಿದೆ ಅಂತ ಸ್ವಲ್ಪ ತೋರ್ಸು ಬಾಮ್ಮ. ಸರಿ ಅತ್ತ. ಪಾರ್ವತಿ, ನೀನು ಹೋಗಮ್ಮ. ಬನ್ನಿ ಪಾರ್ವತಿ ಅವರ. ಇವಾಗ ಅಕ್ಕ ನಿನ್ನ 1000 ಸತಿ ಅಪ್ಪ ಅಪ್ಪ ಅಂತ ಕರೆದ್ರು ತಿರುಗ್ ನೋಡಲ್ವಲ್ಲ, ಇದ್ ಸರಿನಾ? ನೀನ್ ಹೇಳು. ಹೋಳಿ ಹಿಂದಿನ ದಿನ ಅಕ್ಕನೇ ಮನೆಗ್ ಬಂದು ಎಲ್ರ ತರ ತವ್ರಗ್ ಬರಕ್ ಅವಕಾಶ ಮಾಡ್ಕೊಡು ಅಂತ ಕೇಳಿದಾಗ ನಿನ್ ಮನ್ಸಿಗೆ ಒಂಚೂರು ಅಯ್ಯೋ ಅನ್ನಿಸ್ಲಿಲ್ವಾ ಅಪ್ಪ? ಅಕ್ಕನ್ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋನು ಈಗ ಯಾಕಪ್ಪ ಅದನ್ನೆಲ್ಲ ಮುಚ್ಚಿಟ್ಕೊಳ್ತಿದ್ಯಾ? ಅಕ್ಕನ ಮಾತಾಡ್ಸ್ತಿದ್ರು ಪರವಾಗಿಲ್ಲ, ಕ್ಷಮಿಸ್ಬೋದಲ್ವಾ ಅಪ್ಪ? ಮಾತಾಡಪ್ಪ. ಇಷ್ಟು ಹೊತ್ತು ನಾನು ನನ್ನ ಹೆಂಡತಿ ಮುಂದೆ ಹತ್ತಿದ್ದು ನಿಮ್ಮ ಅಕ್ಕ ಪಾರ್ವತಿಗೋಸ್ಕರ ಅಲ್ಲ, ನನ್ನ ಪುಟ್ಟ ಮಗಳು ಪುಟಾಣಿಗೋಸ್ಕರ. ಆ ಪುಟ್ಟ ಮಗು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾಳೆ. ಆದರೆ ಈಗ ದುಡ್ಡಿರೋ ದೊಡ್ಡ ಯಜಮಾನ್ರ ಮದುವೆ ಆಗಿ ಅರಸನ ಕೋಟೆಯಲ್ಲಿ ಸೊಸೆಯಾಗಿ ಮರಿಬೇಕು ಅಂತಿದ್ದಾಳಲ್ಲ, ನಿಮ್ಮಕ್ಕ ಪಾರ್ವತಿ ಯಾವತ್ತೂ ನನ್ನ ಮಗಳಾಗೋಕ್ ಸಾಧ್ಯನೇ ಇಲ್ಲ. ಯಾವತ್ತೂ ನನ್ನ ಪಾಲಕ್ ಸತ್ತು ಹೋಗಿದ್ದಾಳೆ. ನನಗನ್ಸುತ್ತೆ ನಿನ್ನಲ್ಲೇನೋ ಸಮಸ್ಯೆ ಇದೆ ಅಂತ. ಅಲ್ಲ ಅಪ್ಪ, ನೀನ್ ಮಾತ್ರ ಈಗ ಅಥವಾ ಎಲ್ಲಪ್ಪ ಅಂದ್ರು ಈಗೇನಾ? ಮಕ್ಳು ಮಾಡೋ ತಪ್ಪನೆ ಬಂಡವಾಳ ಮಾಡ್ಕೊಂಡು ಅವ್ರ ಮೇಲೆ ಈಗ ಹಠ ಸಾಧಿಸ್ತಿರಲ್ಲ. ಇದು ಹಠ ಅಲ್ಲ, ಅಂತ ಮಗಳಿಗೆ ಅಪ್ಪನಾಗಿರೋ ತಪ್ಪಿಗೆ ಅನುಭವಿಸ್ತಾ ಇರೋ ಕರ್ಮ. ಯಾವ ಅಪ್ಪನಿಗೂ ಇಂಥ ಹೆಣ್ಣು ಮಗಳಾಗಿ ಹುಟ್ಟಬಾರ್ದು. ಅಲ್ಲ, ಅರಸನ್ ಕೋಟೆಲ್ ಆಗಿದ್ದಿದ್ರೆ ಅಕ್ಕ ತಮ್ಮ ಪಾಡಿಗೆ ತಾವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಆರಾಮಾಗಿರ್ತಿದ್ರು. ಆ ಪಾರ್ವತಿ ಮುಖ ನೋಡೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಈ ಜನ್ಮದಲ್ಲಿ ಅವಳನ್ನ ಹತ್ರಕ್ಕೂ ಬಿಟ್ಕೊಳಲ್ಲ, ಅವಳನ್ನ ಸೊಸೆ ಅಂತ ಒಪ್ಕೊಳಲ್ಲ ಅಂತ ನಾನು ಹಾಯಾಗಿದ್ದೆ. ಆದ್ರೆ ಈ ವೀರಯ್ಯ ನನ್ನ ತಲೆ ಮೇಲೆ ಸೈಜ್ಗಲ್ಲಿ ಎತ್ತಾಕ್ತಾನೆ ಅಂತ ಅನ್ಸುತ್ತೆ. ಅಂದ್ರೆ ಅಕ್ಕನ್ನು ಪಾರ್ವತಿನೂ ಒಂದು ಮಾಡ್ಬೇಕು ಅಂತ ಆ ಪಾರ್ವತಿಗೆ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಈಗ ಏನ್ ಮಾಡೋದು? ಆ ವೀರಯ್ಯ ಹಿಂಗ್ ಪ್ಲಾನ್ ಮಾಡಿದಾನೆ ಅಂತ ಹೇಳಿದ್ರೆ ಅಕ್ಕ ಪಕ್ಕ ನನ್ ಕೆನ್ನೆಗೆ ಹೊಡಿತಾರೆ, ಅದಂತೂ ಗ್ಯಾರಂಟಿ. ಹಾಗಂತ ಇವ್ರು ಮಾಡೋ ಹುಚ್ಚಾಟನೆಲ್ಲ ನೋಡ್ತಾ ನನ್ ಕೈಲಿ ಸುಮ್ನಿರಕ್ಕಾಗಲ್ಲ, ನನ್ ಮೈಯಲ್ಲೆಲ್ಲ ಹುಳ ಬಿಟ್ಟಂಗಾಗತ್ತೆ. ಏನ್ ಮಾಡ್ಲಿ? ಅಡ್ಗೆ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊತೀನಿ. ಆಮೇಲೆ ಏನಾದ್ರೂ ಮನೆ ಹಾಳು ಮಾಡಕ್ಕೆ ಐಡಿಯಾ ಸಿಗತ್ತೆ.
ಫ್ರೆಂಡ್ಸ್. ಇಬ್ರು ತರಕಾರಿ ಹೆಚ್ಚುತ್ತಾ ಇದ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ನೀನು ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊ. ಸರಿ ಅಮ್ಮ. ತಗೋ, ಇಲ್ಲಿದೆ ಪೀಲರ್. ಚೆನ್ನಾಗಿ ಸಿಪ್ಪೆ ತೆಗಿಬೇಕು. ಕೆಲವು ಸಲ ಈ ಹೀರೆಕಾಯಿ ಕಹಿ ಇರುತ್ತೆ, ತಿನ್ನೋಡು ಕಹಿ ಇದೆಯಾ ಅಂತ. ಕಹಿ ಇದೆಯಾ? ಸರಿ, ಸೌತೆಕಾಯಿ ಪೂರ್ತಿ ಹೆಚ್ಚು ಮುಂಚೆ ಅದು ಒಂದು ತುಂಡು ತಿಂದು ನೋಡ್ಬಿಡಮ್ಮ. ಕಹಿ ಇದ್ರೆ ಆಮೇಲೆ ಕೋಸಂಬರಿ ತಿನ್ನಕ್ಕಾಗಲ್ಲ. ಕುತ್ಕೊಳ್ಳಿ. ಒಂದ್ ಕಡೆ ಸುಮ್ನೆ ಕುತ್ಕೊಳಕ್ಕಾಗಲ್ವಾ? ಕಷ್ಟಪಟ್ಟು ನೆಲ ಒರೆಸ್ತಾ ಇದೀನಿ, ಮತ್ತೆ ಮತ್ತೆ ಗಲೀಜ್ ಮಾಡ್ತೀಯಾ? ತೆಗೆದೊಂದು ಕೊಟ್ಟು. ಏನ್ ಮಾಡ್ತಾ ಇದೀಯ ನೀನು? ಮಗು ಅದು ಹೊಡೆಯಕ್ ಹೋಗ್ತಾ ಇದೆಯಾ? ಮಕ್ಕಳ ಮೇಲೆ ಕೈ ಮಾಡ್ತಾರಾ? ಏನದು ಇದು? ಮಕ್ಕಳು ಮನೆಯಲ್ಲಿದ್ರೆ ಅಲ್ಲಿ ದೈವ ಸಂಚಲನ ಇದೆ ಅಂತ ದೊಡ್ಡವರು ಹೇಳಿದ್ದಾರೆ. ಈ ಮಗು ಮೇಲೆ ಹೊಡೆಯಕ್ ಮನ್ಸಾಗಿ ಬರುತ್ತೆ ನಿನಗೆ? ಬುದ್ಧಿ ಇಲ್ಲ ಸ್ವಲ್ಪನ? ನೋಡ್ಬಿಟ್ಟ ಅವ್ರೇನ್ ಮಾಡ್ತಿದ್ದಾರೆ? ಮನೆ ಹೊರಿಸ್ತಾ ಇದ್ದಾರೆ. ಅಲ್ಲಿ ಬಂದು ತೊಂದರೆ ಕೊಡಬಾರ್ದು ಅವ್ರಿಗೆ, ಅಲ್ವಾ? ಬೇಜಾರು ಮಾಡ್ಕೋಬೇಡ. ಇಷ್ಟು ದೊಡ್ಡ ಮನೆ ಹೊರಿಸ್ಬೇಕು, ನಿನ್ಗೆ ಹೇಳಿ ಎಷ್ಟೊತ್ತಾಯ್ತು, ಇನ್ನು ಇಲ್ಲೇ ಸುತ್ತಾ ಇದೆಯಾ? ಯಾವಾಗಲೆಲ್ಲ ಹೊರಿಸ್ತೇಮ್ಮ ನೀನು? ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಈ ಖಾಲಿ ರುಬ್ಬಿದ್ರೆ ಸೌಂಡ್ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ ನಿನ್ ಮಾತು. ಮಾತು ಕಮ್ಮಿ ಮಾಡು, ಕೆಲಸ ಮಾಡು. ಆಯ್ತು ವೀರಯ್ಯ ಅವರೇ, ಬೇಗ ಬೇಗ ಒರೆಸ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಒರೆಸ್ತಾ ಇದ್ದೀನಿ ವೀರಯ್ಯ ಅವರೇ. ಒರೆಸೋ ಲಕ್ಷಣನ ಇದು? ಮತ್ತೆ ಕೂತ್ಕೊಂಡು ನಿಧಾನಕ್ಕೆ ಮಂಡಿ ಊರಿ ಒರೆಸವ್ವ. ಜಾಣೆ ನೀನು. ನಿನಗೆ ಗೋಡಂಬಿ ದ್ರಾಕ್ಷಿ ಎಕ್ಸ್ಟ್ರಾ ಹಾಕಿ ಪಾಯಸ ಮಾಡಿಸ್ತೀನಿ. ಹಾಗಾದ್ರೆ ಬೇಗ ಒರೆಸ್ತೀನಿ. ಒರ್ಸು ಒರ್ಸು ಒರ್ಸು. ಅಮ್ಮ, ಅಡಿಗೆ ಎಲ್ಲ ತಯಾರಾಯ್ತು. ಪಾಯಸ ಮಾಡೋದೊಂದು ಬಾಕಿ ಇದೆ, ಈಗ ಮಾಡ್ಬಿಡ್ತೀನಿ. ಪಾಯಸ ನಾನೇ ಮಾಡ್ತೀನಿ. ಅಲ್ವಾ ಲಕ್ಷ್ಮಿ? ಹಾಗೆ ಮಾಡಿದ್ರೆ ಅವುಗಳ ಮನಸ್ಸಿಗೆ ಅದೇನು ಖುಷಿನೋ ಕಾಣೆ. ಹೋಗ್ಲಿ ಬಿಡು, ಮುಗ್ದೋದು ವಿಷಯ. ಅದರಿಂದ ಮಾತಾಡಿ ಏನು ಪ್ರಯೋಜನ? ಇದ್ದೊಬ್ಬ ಮಗಳು ಮೋಸ ಮಾಡಿದ್ಲು, ಇನ್ನಿರೋನೊಬ್ಬ ಮಗ ಅವನೇನು ಮಾಡ್ತಾನೋ ನೋಡೋಣ. ಚೆನ್ನಾಗಿ ಓದಿ ಒಳ್ಳೆ ಮನುಷ್ಯನಾಗಿ ಸಮಾಜದಲ್ಲಿ ಒಳ್ಳೆ ಒಂಥರ ಬಾಳಿದ್ರೆ ಸಾಕು. ನೀನು ಅವನ್ನ ಹೆತ್ತಿದ್ದಕ್ಕೂ ಸಾಕು. ಮಗಳನ್ನೂ ಅದೇ ತರ ಅಂತ ಅನ್ಕೊಂಡಿದ್ದೆ, ಹಂಗೆ ಬೆಳೆಸ್ದೆ. ಆದ್ರೆ ಅವಳು
ಹೋಗ್ಲಿ ಬಿಡು, ಹೇಳಿ ಸುಖ ಇಲ್ಲ. ಮದುವೆ ಆಗಿರೋ ಮಗಳನ್ನ ಮದುವೆ ಆಗಿಲ್ಲ ಅಂತ ಅನ್ಕೊಳ್ಳೋದಕ್ಕಾಗುತ್ತಾ? ಆಗಲ್ಲ. ಬದುಕಿರೋ ಅಷ್ಟು ದಿನ ಈ ಜೀವಕ್ಕೆ ಮಲ್ನಾಡಡಿಕೆ ಮೈಸೂರು ಬೆಳೆದರೆ ಬೆರೆತರೆ ಕೆಂಪು. ಪೋರಿ ನೀನು ಪೋರ ನಾನು ಕುಡಿದರೆ ತಂಪು. ಯಜಮಾನ್ರೆ, ಅಮ್ಮ ನಿಮ್ಗೋಸ್ಕರ ಪಾಯಸ ಮಾಡಿದ್ದಲ್ಲ, ಬುದ್ಧಿಯವ್ರಿಗೋಸ್ಕರ ಪಾಯಸ ಮಾಡಿದ್ದು ಅಂತ ಹೇಳಿದ್ದನ್ ಕೇಳಿ ನೀವು ಬೇಜಾರಾಗಿರ್ತೀರಾ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ. ಅಯ್ಯೋ, ಇದ್ರದ್ದು ಬೇಜಾರು ಮಾಡ್ಕೊಳಕೇನಿದೆ? ಅಮ್ಮ ಮಾವಂಗೋಸ್ಕರ ಪಾಯಸ ಮಾಡಿದಾರಂದ್ರೆ ಅದು ಖುಷಿ ವಿಷಯ ತಾನೇ. ಅದು ಅಲ್ಲದೆ ನನ್ನ ಸಂತೋಷಕ್ಕೆ ಇನ್ನೊಂದು ಕಾರಣನೂ ಇದೆ. ಇನ್ನೊಂದು ಕಾರಣನಾ? ಏನದು? ಅಡುಗೆ ಮಾಡೋ ನೆಪದಲ್ಲಿ ಅಮ್ಮ ನೀನು ಮಾತಾಡೋ ಹಾಗೆ ಮಾಡೋದಕ್ಕೆ ಕಾರಣ ನಾವದ್ವಲ್ಲ, ಅದಕ್ಕೆ. ಆಹಾಹಾ, ಅದ್ ಹೇಗ್ ಕಾರಣ ನೀವಾಗ್ತೀರಾ? ಅಲ್ಲ, ಜಾನ್ಕಿ ಅಕ್ಕನ್ ಕಾಲ್ ಏಟಾಗಿದ್ದಾನೆ ನಾನ್ ಅಡ್ಗೆ ಮಾಡೋ ತರ ಆಗಿದ್ದು. ಅವರಿಗೆ ಕಾಲ್ ಏಟಾಗೋ ತರ ನಾಟಕ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದೆ ಮಾವ. ನಾಟಕನಾ? ನೀನು ಅಮ್ಮ ಅಡ್ಗೆ ಮಾಡೋ ನೆಪದಲ್ಲಾದ್ರೂ ಮಾತಾಡ್ಲಿ ಅಂತ ಮಾವ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಅಯ್ಯೋ, ಅಷ್ಟಲ್ಲ ಆ ದಾಮಿನಿ ಚಿಕ್ಕಮ್ಮ ಬಂದು ಅದಕ್ಕೂ ಹಾಳು ಮಾಡಕ್ ಟ್ರೈ ಮಾಡಿದ್ರು. ಆದ್ರೆ ನಾವು ಎಷ್ಟು ಸರ್ಕಸ್ ಮಾಡಿದ್ವಿ ಗೊತ್ತಾ ಅವ್ರನ್ನ ಆಟದರೋದಕ್ಕೆ. ಕೊನೆಗೆ ಪ್ರೀತು ಹೆಂಗೋ ಕಷ್ಟಪಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಬಂದ. ಆಮೇಲೆ ನೀವಿಬ್ರು ಮಾತಾಡೋ ಹೋಗಾಯ್ತು. ಅಲ್ಲ, ನನ್ ಬೆನ್ ಹಿಂದೆ ಇಷ್ಟೆಲ್ಲ ನಡೆದಿದ್ಯಾ? ಮತ್ ನನ್ಗ್ಯಾಕೇನು ಹೇಳಲೇ ಇಲ್ಲ? ನಿನಗೆ ಹೇಳಿದ್ರೆ ನೀನ್ ಸೀಕ್ರೆಟ್ ಹೇಳಿರುತ್ತೆ. ನಿಜವಾಗ್ಲೂ ಬುದ್ಧಿಯವ್ರು ನನ್ ವಿಷಯದಲ್ಲಿ ಇಷ್ಟ ಆಸಕ್ತಿ ತೋರಿಸ್ತಿದ್ದಾರೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಯಜಮಾನ್ರೆ. ನಮ್ ಮದ್ವೆ ಮಾಡ್ತಿದ್ದೆ ಅವರಲ್ವಾ, ಇವಾಗ ನಮ್ಗಳ ಮಧ್ಯ ಇರೋ ಅಂತರನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೋದ್ ಜನ್ಮದಲ್ಲಿ ನಾನು ಏನ್ ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಬುದ್ಧಿಯವರು ನನ್ಗೆ ತಂದೆ ಸ್ಥಾನ ಕೊಟ್ಟಿದ್ದಾರೆ. ನಾನು ಅಷ್ಟೇ, ಹೋದ್ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ನೋ ಏನೋ. ಯಾಕೆ ಹೇಳು? ಯಾಕೆ? ನಿನ್ನ ಹೆಂಡತಿಯಾಗಿ ಪಡ್ಕೊಂಡಿರೋದಕ್ಕೆ. ಚೆನ್ನಾಗೇ ಇದೀವಲ್ಲ ಅಕ್ಕ. ನಾನು ಹೇಳ್ತಿರೋದು ಎಲ್ಲ ವಿಷಯದಲ್ಲಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಆದ್ರೆ ನಿಮ್ ವಿಷಯದಲ್ಲಿ ಯಾವ ಕೋಪ ತಾಪ ಮನಸ್ತಾಪ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಒಂದ್ ವೇಳೆ ಬಂದ್ರು ಅದ ಆ ಕ್ಷಣಕ್ ಮಾತ್ರ. ಯಾವ ವಿಷಯದಲ್ಲೂ ಹಠ ಮಾಡದೇ ಇರೋ ನೀವು ಈ ವಿಷಯದಲ್ಲಿ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಪಾಪ ಅಕ್ಕ, ಹಠ ಮಾಡ್ತಿರೋದು ಅವರಲ್ಲ, ನಾನೇ. ಅದನ್ನೇ ಅಮ್ಮ ತಪ್ಪು ಅಂತ ಹೇಳ್ತಾ ಇರೋದು. ಹೆತ್ತವ್ರಿಗಿಷ್ಟ ಇಲ್ಲದೆ ಎಷ್ಟೋ ಮದ್ವೆಗಳಾಗಿವೆ, ನಿಮ್ದೇನು ಹೊಸ್ತಲ್ಲ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ ಅಂತ ನಿಮ್ ಸುಖ ಸಂತೋಷನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ? ನಿಮ್ದು ಅಂತ ಒಂದು ಮಗು ಆದ್ರೆ ವಂಶದ ಕುಡಿ ಅನ್ನೋ ಆಸೆಗಾದ್ರೂ ನಿಮ್ ಅತ್ತೆ ಕೋಪ ಕಮ್ಮಿ ಆಗ್ಬಹುದು. ಮಕ್ಕಳ ಮೇಲಿನ ಕಹಿನ ಮೊಮ್ಮಕ್ಕಳು ಪ್ರೀತಿ ಕರಗಿಸತ್ತಂತೆ. ಬದುಕಿನ ಸುಂದರವಾದ ಕ್ಷಣಗಳನ್ನ ನಾವು ಬಲಿ ಕೊಟ್ಬಿಡ್ತೀವಿ. ಆಮೇಲೆ ಒಂದ್ಸಲ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ, ಹೀಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ. ಎಚ್ಚೆತ್ಕೊಳ್ಳೋದಿಲ್ಲ ನಾವು. ಮನೆ ಒಳಗೆ ಬರೋವಾಗ ಪಾಪು ತರ ಇದನ್ನ ಕೇಳಿದೆಯಲ್ಲ, ಕರಳು ಎಷ್ಟು ಚುರುಕಂತ ಇತ್ತು ಗೊತ್ತಾ? ಇದಲ್ಲ, ನೀನ್ ಏನ್ ಕೇಳಿದ್ರು ಕೊಟ್ಬಿಡ್ತಾ ಇದ್ದೆ ನಾನು. ಹಿರಣ್ಣ, ನನಗೆ ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತಿದ್ರೆ ಬಹುಶಃ ನಾನು ಟ್ರೈ ಮಾಡ್ತಿದ್ದೆ. ನನ್ನ ಆಸೆ ಇಷ್ಟೇನೆ, ನಮ್ಮ ಜೀವನದಲ್ಲಿ ಯಾವತ್ತೂ ಬೇವು ಬೇಡ ಬೇಡ. ಕೊನೆ ಕ್ಷಣಗಳದೇ ಆಗೋಗ್ಲಿ, ಇನ್ನೆಲ್ಲವೂ ಕೂಡ ಒಳ್ಳೆ ದಿನಗಳೇ ಆಗ್ಲಿ. ಯಾಕೆಂದ್ರೆ ನಮ್ಮ ಬದುಕಿನ ಅಧ್ಯಾಯಗಳು ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಈಗ ಅನ್ನೋಷ್ಟಲ್ಲಿ ಹೊರಟೋಗ್ಬಿಡ್ತಾನೆ ಮನುಷ್ಯ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಏನೂ ಪ್ರಯೋಜನ ಇಲ್ಲ. ಬಹಳಷ್ಟು ಸಮಯ ಇರುತ್ತೆ ಜೀವನದಲ್ಲಿ, ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ವ್ಯರ್ಥ ಮಾಡ್ಬಿಟ್ಟಿರ್ತೀವಿ. ಹೋದ್ಮೇಲೆ ಸಂಕಟ ಪಡ್ತೀವಿ.
ಬೇಡ. ಬೆಳಗ್ಗೆ ಮುನ್ಸ್ಕೋಬೇಕು, ಮಧ್ಯಾಹ್ನ ಮರ್ತು ಹೋಗ್ಬೇಕು, ಸಂಜೆ ಸೇರ್ಕೊಂಡ್ಬಿಡ್ಬೇಕು. ಇಷ್ಟೇ ಜೀವನ. ಮನೆ ಒಳಗೆ ಬರೋವಾಗ ನೀನೊಂದು ಆಸೆ ಹೇಳಿದೆ, ವೀರಣ್ಣ ಇದ್ ಮಾಡ್ಕೊಡು ಅಂತ ಹೇಳಿ. ಈಗ ನನಗೊಂದು ಆಸೆ, ಅವಕಾಶ ಕೊಡುತ್ತೆ ಅಖಿಲ. ಹೇಳಿ ವೀರಣ್ಣ. ನನ್ನ ತಂಗಿಗೆ ನಾನು ಇದನ್ನ ನನ್ನ ಕೈಯಾರ ಸಿದ್ಧಪಡಿಸಿದ್ದೀನಿ. ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ಕೇಳೋದು ಹೆಚ್ಚು, ನಾನು ತಿನ್ನೋದು ಹೆಚ್ಚು. ಖಂಡಿತ ಖಂಡಿತ ತಿನ್ನಿಸಿ. ವೀರಣ್ಣ, ಮೊದಲನೇ ಸಲ ಚಿಗಳಿ ಮಾಡಿಕೊಟ್ಟಿದ್ರಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ರುಚಿಯಾಗಿದೆ ಇದು. ಕೊಡಿ ವೀರಣ್ಣ. ಅಖಿಲಮ್ಮ, ಯಾಕಮ್ಮ, ಯಾಕೆ ಕಣ್ಣಲ್ಲಿ ನೀರು ನಿನ್ಗೆ? ವೀರಣ್ಣ, ಕಣ್ಣೀರ್ ಬರೋದು ದುಃಖ ಆದಾಗ, ಆದ್ರಿದು ಆನಂದ, ಪರಮಾನಂದ, ಆನಂದ ಬಾಷ್ಪ. ವೀರಣ್ಣ, ನನ್ನ ಹತ್ರ ಸಾವಿರಾರು ಸೀರೆಗಳಿವೆ, ಆದ್ರೆ ಇಷ್ಟು ಚಂದವಾದ್ದು, ಇಂಥ ಪ್ರೀತಿ ತುಂಬಿರುವಂತ ಸೀರೆ ನನ್ನ ಹತ್ರ ಇಲ್ಲ. ಈಗ ನನಗಿದು ಸಿಕ್ಬಿಟ್ಟಿದೆ. ತುಂಬಾ ಸಂತೋಷ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ ವೀರಣ್ಣ. ಅಳಬಾರ್ದು, ಅಳಬಾರ್ದು. ಸೂರ್ಯನಿಗೆ ಹೇಗೆ ಮೋಡಗಳು ಆಗಾಗ ಆವರಿಸ್ಕೊಂಡು ಈ ಜಗತ್ತನ್ನ ಕತ್ತಲೆ ಮಾಡುತ್ತೋ, ಅದೇ ರೀತಿ ನಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಪವಿತ್ರವಾದ ಅನುಬಂಧವನ್ನ ನಾನಾ ಮೋಡಗಳು ಆವರಿಸಿ ತುಂಬಾ ನೋವು ಕೊಟ್ಟಿದೆ ಇಬ್ಬರಿಗೂ. ಹಿಂಗೆ ಬದುಕಿನಲ್ಲಿ ನಂಬೋದು ಬರೋದು ಬೇಡ, ಬರೋದೇ ಬೇಡ. ಸುಳಿ ಕೂಡ್ದು ಈ ಸಂತೋಷ, ಈ ಆನಂದ ನಾವು ಬದುಕಿರೋವರೆಗೂ ಹೀಗೆ ಇರಲಿ. ಇದರಿಂದ ಈ ಮಕ್ಕಳ ಬದುಕಿಗೆ ಸ್ಫೂರ್ತಿ ಸಿಗಲಿ, ಅದು ನನ್ನ ಆಸೆ. ಅಖಿಲಮ್ಮ, ಅದು ಸರಿ ವೀರಣ್ಣ. ಚೆನ್ನಾಗಿದೆಯಾ ವೀರಣ್ಣ? ಆ ಸೀರೆಗೆ ಒಂದು ಅಲಂಕಾರ ಇವತ್ತು ನಿನ್ನ ಮೈ ಮೇಲೆ ಬಿದ್ದಿರೋದ್ರಿಂದ. ವೀರಯ್ಯ ಅವ್ರೆ, ಅಕ್ಕಂಗ್ ಮಾತ್ರ ಹಬ್ಬಕ್ ಸೀರೆ ಕೊಡ್ತಾ ಇದ್ರಾ? ನಮ್ಗೆ ಯಾರಿಗೂ ಹಬ್ಬಕ್ ಬಟ್ಟೆ ಇಲ್ವಾ? ಎಲ್ರಿಗೂ ತಂದಿದ್ದೀನಿ, ನಿಮ್ಮ ರೂಮ್ಗಳಲ್ಲಿ ಇಟ್ಟಿದ್ದೀನಿ. ಸರ್ಪ್ರೈಸಾ? ಹೌದು. ಬೇಗ ಎಲ್ಲ ಸಿದ್ಧವಾಗಿ ಬಂದ್ಬಿಡಿ, ಹಬ್ಬ ಮಾಡೋಣ. ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ವೀರಣ್ಣ ಈ ಸೀರೆ, ಮತ್ತೆ ಎಷ್ಟು ಬೆಲೆ ಉಳ್ಳದಿದು ಅಲ್ಲ ವೀರಣ್ಣ? ಇಷ್ಟು ಜಾಸ್ತಿ ಬೆಲೆ ಕೊಟ್ಟು ಸೀರೆ ತರಬೇಕಾಗಿತ್ತ? ಸುಮ್ನೆ ಇರೋ ನೀನ್ ಉಡೋದು ಹೆಚ್ಚ, ಅದಕ್ಕೆ ಬೆಲೆ ಕಟ್ಟೋದು ಹೆಚ್ಚ. ನಿನಗ್ ಬೆಲೆ ಕಟ್ಟೋಕ್ಕಾಗತ್ತೆ? ನಿಜ ಹೇಳ, ನಾನು ಈ ಸೀರೆ ಆ ಶೋಕೇಸಲ್ಲಿ ಇದ್ದಾಗ ಬಟ್ಟೆ ಅಂಗಡಿಯಲ್ಲಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ನೀನು ಉಟ್ಟ ಮೇಲೆ ಆ ಸೀರೆಗೊಂದು ಕಳೆ ಬಂದಿದೆ ನೋಡಿ. ಅಣ್ಣ, ಇದು ನಿಮ್ಮ ದೊಡ್ಡ ಮನಸ್ಸು, ನಿಮ್ಮ ದೊಡ್ಡತನ. ಇಲ್ಲ 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 ಇಲ್ಲ, ನಿಜ ದೃಷ್ಟಿ ತೆಗಿಬೇಕು. ನಾನು ಇವತ್ತು ದೃಷ್ಟಿ ತೆಗಿಬೇಕು ನಿನ್ಗೆ. ಒಂದು ನಿಮಿಷ ಹಾಗೆ ಇರೋ ದೃಷ್ಟಿ. ನಿನ್ಗೊಂದು ಮಾತು ಹೇಳ್ಬೇಕು ನಾನು.
ಹೇಳಿ ವೀರಣ್ಣ. ನೀನ್ ನಕ್ರೆ ಎಷ್ಟು ಸುಂದರವಾಗಿ ಕಾಣ್ತೀಯ ಅಖಿಲಮ್ಮ, ಎಷ್ಟು ಚಂದ ಕಾಣ್ತಿ. ಆ ಸುಂದರವಾದ ಮುಖದ ಮೇಲೆ ಇನ್ನೊಂದು ಮುಖವಾಡ ಹಾಕೊಂಡ್ಬಿಡ್ತಿ ಆಗಾಗ. ಇದು ಯಾಕೋ ಚೆನ್ನಾಗಿಲ್ಲ. ಮುಖವಾಡನ? ಏನ್ ಮುಖವಾಡ ಹಾಕೊಂಡೆ? ಸಪ್ಪಗಿದ್ದು ಬಿಡ್ತೀಯ, ಬೇಜಾರು ಮಾಡ್ಕೋತೀಯ. ಆ ಪಾರ್ವತಿ ಸುಮ್ಮನೆ ಹಾಗೆ ಓಡಾಡಿದ್ರೆ ಸಾಕು, ಮುಖ ನಿಂಗೆ ಡಲ್ ಆಗ್ಬಿಡುತ್ತೆ. ವೀರಣ್ಣ, ಸಪ್ಪಗಿರೋ ಸಮಯದಲ್ಲಿ ಸಪ್ಪಗಿರ್ಲೇಬೇಕು, ಮುನಿಸ್ಕೊಳ್ಳೋ ಸಮಯದಲ್ಲಿ ಮುನಿಸ್ಕೊಳ್ಳೇಬೇಕು, ನಗ್ತಾ ಇರುವಂತಹ ಸಂದರ್ಭದಲ್ಲಿ ಸಂಭ್ರಮದಿಂದ ಇರಲೇಬೇಕು. ಇದೇ ಅಲ್ವಾ ಮನುಷ್ಯ ಇರೋ ರೀತಿ ಎಲ್ಲ. ನಾನು ಇದನ್ನ ಒಪ್ಪೋದಿಲ್ಲ. ನಾವು ಹಬ್ಬ ಹರಿದಿನಗಳು ಅನ್ನೋದು ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ವಿಶೇಷವಾದ ದಿನಗಳು. ಸಂತೋಷನ ಕೊಡಬೇಕು, ಸಂತೋಷನ ಪಡ್ಕೊಳ್ಬೇಕು, ಅದೇ ಹಬ್ಬ. ದಯವಿಟ್ಟು ಹೀಗೆ ಇದ್ದು ತಾಯಿ. ಚೆನ್ನಾಗಿ ನೀವಿಷ್ಟೆಲ್ಲ ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಬ್ಬ ಇಲ್ಲ ಜೋರ ಜಾನಕಿ? ಯುಗಾದಿ ಹಬ್ಬ ಅಲ್ವೇನಕ್ಕ? ಜೋರೇನೆ. ಅದಕ್ಕೆ ಬೇವು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಓಹೋ ಜನನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವೆಲ್ಲ ಹೇಗಿದ್ದೀರಾ? ಕುತ್ಕೋ. ಇವರು ನೀನು ಓರ್ಗಿತಿ ಅಲ್ವಾ? ಹೌದು ಆಂಟಿ. ತಗೊಳ್ಳಿ, ಬೇವು ಬೆಲ್ಲ ತಗೋ. ನೀನು ತಗೋಮ್ಮ. ಕುಂಕುಮ ತಗೋ. ತಗೋಮ್ಮ. ಏನಮ್ಮ, ಮದುವೆ ಆಗಿ ತಿಂಗಳಾಯ್ತಲ್ವಾ? ಅಲ್ಲಮ್ಮ, ನೀನ್ ಅರ್ಸನ್ ಕೋಟೆ ಹಿರಿ ಸೊಸೆ, ಮದ್ವೆ ಆಗಿ 1 ತಿಂಗಳಾದ್ರೂ ಇನ್ನು ಅರ್ಶಿನದ ದಾರ ಹಾಕೊಂಡಿದ್ಯಲ್ಲ, ಯಾಕೆ ಕರಿಮಣಿ ಶಾಸ್ತ್ರ ಆಗಿಲ್ವಾ? ಈ ಮರ ನೆನಪಿದೆ ನಿನಗೆ? ನೆನ್ಪು ಮಾಡ್ಕೊ. ಈ ಮರ ಆಗ ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿದೆ. ಇಲ್ಲ, ಆ ಮರ ನೆಟ್ಟಿದ್ದೆ ನೀನು. ಪುಟ್ಟ ಗಿಡ ಅಲ್ವಾ? ತುಂಬಾ ಆಸೆ ಪಟ್ಟು ನೆಟ್ಟೆ ನೀನು. ವೀರಣ್ಣ, ಮರ್ತೇ ಹೋಗಿದ್ದೆ ನಾನು. ಈ ಮರದ ಮೇಲೆ ನನಗೆ ಅತಿಯಾದ ಪ್ರೀತಿ. ಯಾವಾಗ ನೀನ್ ನೆನಪಾದ್ರೂ ನಾನು ಇಲ್ಲಿ ಬಂದು ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದೆ. ಅಖಿಲಮ್ಮ, ಒಂದು ವಿಷಯ ನಿನ್ನ ಹತ್ರ ಪ್ರಸ್ತಾಪ ಮಾಡ್ಬೇಕು ನಾನು. ನನ್ನ ಮಗಳ ಮದುವೆ ಹತ್ರ ಮುಗಿದೋಯ್ತು. ಅವಳು ಕೊಡ್ಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ನಾನೇನು ಕೊಡಕ್ಕೆ ಆಗ್ಲಿಲ್ಲ. ಅಂದ್ರೆ ಆ ಅವಕಾಶನೂ ಆಗ್ಲಿಲ್ಲ, ಸಮಯನೂ ಆಗ್ಲಿಲ್ಲ. ಇವತ್ತು ಒಳ್ಳೆ ಗಳಿಗೆ ನೀನೆಲ್ಲ ಮನೇಲಿ ನೀವೆಲ್ಲ ಇದ್ದೀರಿ, ಇವತ್ತು ಕೊಡ್ಬೇಕು ಅಂತ ಅನ್ಸಿದೆ ನನಗೆ. ಖಂಡಿತ ಕೊಡಿ ವೀರಣ್ಣ. ತವರು ಮನೆಯಿಂದ ಬಂದಿರೋ ಉಡುಗೊರೆ ಅದು ಏನಾದ್ರೂ ಆಗಿರ್ಲಿ, ಹೆಣ್ಣಿಗೆ ಅಷ್ಟೈಶ್ವರ್ಯ ಇದ್ದ ಹಾಗೆ. ಹೌದು, ಮುಖ್ಯವಾಗಿ ನಾನು ಕರಿಮಣೆ ಸರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಒಳ್ಳೇದು ವೀರಣ್ಣ. ನನ್ನ ಆಸೆ ಏನು ಅಂದ್ರೆ ಆ ತಾಳಿಗೆ ನೀನೇ ಕರಿಮಣೆ ಪೋಣಿಸ್ಕೊಡ್ಬೇಕು. ನಾನು ವೀರಣ್ಣ? ವೀರಣ್ಣ, ನೀವು ಬೆರಳಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡೋಳು. ಅಂಥದ್ರಲ್ಲಿ ನನ್ನ ಸೊಸೆಯ ಶ್ರೇಯಸ್ಸಿಗೋಸ್ಕರ, ಅವಳ ಏಳಿಗೆಗೋಸ್ಕರ ಕರಿಮಣಿ ಸರ ಪೋಣಿಸ್ಕೊಡು ಅಂತ ಕೇಳಿದ್ರೆ ನಾನ್ ಮಾಡದೇ ಇರ್ತೀನ? ಖಂಡಿತ ಮಾಡ್ತೀನಿ ವೀರಣ್ಣ. ಅದು ಅಖಿಲಾಂಡೇಶ್ವರಿ ಅಂದ್ರೆ ಅದು. ತುಂಬಾ ಖುಷಿ ಆಯ್ತು. ಏನಪ್ಪಾ, ಯಾವ ಮರದಿದು? ಆ ಕೊನೆ ಮರದ್ದಾ? ತುಂಬಾ ಚೆನ್ನಾಗಿರುತ್ತೆ. ಈ ಸಿಟಿಗಳಲ್ಲಿ ಇದಕ್ಕೆ ಒಂದು ಪೈಪ್ ಹಾಕೊಂಡು ಹೀಗೆ ಎಳಿತಾರೆ. ಅದು ಕುಡಿಬಾರ್ದು. ಎಳ್ನೀರ್ಗೆ ತುಟಿಯ ಸ್ಪರ್ಶ ಆಗಬೇಕು. ನೋಡಿ ಹೀಗೆ.
ಸೊಸೆಯಾಗಿ ನೀನು ತುಂಬ ಒಳ್ಳೆಯವಳು, ಒಳ್ಳೆ ಮನಸ್ಸಿರೋಳು. ಜವಾಬ್ದಾರಿಯಿಂದ ಇದನ್ನ ಓಡಿಸ್ಕೊಡು. ನನ್ನ ಮಗಳು ನಿನ್ನ ಮನೆಯಲ್ಲಿ ಸದಾ ನಗ್ನಗ್ತಾ ನಿನ್ನ ಸೊಸೆಯಾಗಿ ನಿನ್ನ ಪ್ರೀತಿಗೆ ಅವಳು ಪಾತ್ರಳಾಗಿ ನಿನ್ನ ಜೊತೆಲಿರಬೇಕು. ಆಶೀರ್ವಾದ ಮಾಡಿ ಇದಕ್ಕೆ ಆ ಕೆಲಸ ಮಾಡಮ್ಮ. ಅಕ್ಕ ಮದುವೆ ಆಗಿ ಹೋದಾಗ್ಲಿಂದ ಅಡ್ಗೆ ಎಲ್ಲ ನೀನೇ ಮಾಡ್ತೀಯ. ಒಂದೊಂದ್ಸಲ ಆಫೀಸ್ಗೆ ಡಬ್ಬಿ ತಗೊಂಡ್ ಹೋಗೋದು ಮರ್ತೋಗ್ತಿಯಲ್ಲ, ಆಗ ಊಟ ತಿಂಡಿ ಎಲ್ಲ ಎಲ್ಲಿ ಮಾಡ್ತೀಯ? ಹೋಟ್ಲಲ್ಲೋ ಕ್ಯಾಂಟೀನಲ್ಲೋ ಮಾಡ್ಕೋತೀನಿ. ಅಲ್ಲೂ ಟೈಮ್ ಸಿಗ್ಲಿಲ್ಲ ಅಂದ್ರೆ ಅದು ತಂದ್ಕೊಡ್ತಾರೆ. ಯಾರು ತಂದ್ಕೊಡ್ಲಿಲ್ಲ ಅಂದ್ರೆ ಒಂದೊಂದ್ಸಲ ದೊಡ್ಡ ಯಜಮಾನರು ಬಲವಂತದಿಂದ ಮನೆ ಊಟ ಕೊಡ್ತಾರೆ. ತಿಂತೀಯಾ? ಏನ್ ಮಾಡೋದು, ಎದುರುತ್ತರ ಕೊಡಕ್ಕಾಗಲ್ವಲ್ಲ, ತಿನ್ಬೇಕಾಗತ್ತೆ. ಆಗ ನೀನ್ ತಿನ್ನೋ ಊಟನ ಯಾರು ಮಾಡಿರ್ತಾರೆ? ಆ ಊಟನು ನಮ್ಮ ಅಕ್ಕನೇ ತಾನೆ ಮಾಡಿ ಕಳ್ಸಿರ್ತಾಳೆ. ಅಲ್ಲಿ ಅಕ್ಕ ಮಾಡಿರೋದ್ನ ತಿನ್ನೋನು ಇಲ್ಲಿ ತಿನ್ನಲ್ಲ ಅಂದ್ರೆ ಯಾವ ನ್ಯಾಯ? ಸುಮ್ನೆ ತಿನ್ನು. ನನ್ಗೆ ಹಸಿವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಭಗೀರಥ ತನ್ನ ಪಿತೃಗಳಿಗೆ ಮೋಕ್ಷ ತೋರಿಸೋದಕ್ಕೋಸ್ಕರ ಗಂಗೆಯನ್ನ ಭೂಮಿಗೆ ತಂದೆ ತರ್ತೀನಿ ಅಂತ ಶಪಥ ಮಾಡಿದ್ದ. ಯಾಕಂದ್ರೆ ಅವನಿಗೆ ತನ್ನ ತಪಸ್ಸಿನ ಶಕ್ತಿಯ ಬಗ್ಗೆ ನಂಬಿಕೆ ಇತ್ತು. ಶಿವನಿಗೂ ನಂಬಿಕೆ ಇತ್ತು ತನ್ನ ಜಟೆಯಲ್ಲಿ ಗಂಗೆಯನ್ನ ಖಂಡಿತ ಹಿಡಿತೀನಿ ಅಂತ. ಗಂಗೆಗೂ ನಂಬಿಕೆ ಇತ್ತು ನಾನು ತಪ್ಪಾದ ಸ್ಥಳದಲ್ಲಿ ಬೀಳೋದಿಲ್ಲ ಅಂತ. ಇದೆಲ್ಲ ನಂಬಿಕೆಯ ಮಟ್ಟ ಇದೆಯಲ್ಲ, ಅದೇ ನಂಬಿಕೆಯ ಮಟ್ಟವನ್ನ ನಾನು ಆದಿತ್ಯ ಪಾರ್ವತಿಯರಲ್ಲಿ ಕಾಪಾಡಿಕೊಂಡಿದ್ದೆ. ಸಮುದ್ರ ಮಥನ ನಡೆಯುವಾಗ ಅಮೃತ ಬರೋದು ಎಷ್ಟು ಗಟ್ಟಿಯಾಗಿತ್ತೋ ಹಾಗೆ ಅಂತ ಗಟ್ಟಿಯಾದ ನಂಬಿಕೆಯನ್ನ ನಾನು ಆದಿ ಪಾರ್ವತಿ ಮೇಲೆ ಇಟ್ಟಿದ್ದೆ. ನಾಶ ಮಾಡ್ಬಿಟ್ರಲ್ಲ, ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ, ಮೋಸ ಮಾಡ್ಬಿಟ್ರಲ್ಲ ನನಗೆ. ಈ ಅರಸನ ಕೋಟೆಯನ್ನ ಕಟ್ಟೋದಕ್ಕೆ ಬಹಳ ಶ್ರಮ ಪಟ್ಟಿದೀವಿ. ಬೆವರು ಸುರಿಸಿ ಊಟ ನಿದ್ದೆ ನೀರು ನಿಡಿ ಏನು ನೋಡದೆ ಕಷ್ಟಪಟ್ಟು ಬೆಳೆಸಿದೀವಿ. ಪ್ರತಿಯೊಬ್ಬ ಸಾಮ್ರಾಜ್ಯದ ಅಧಿಪತಿಗೂ ಕೂಡ ಒಂದು ಕನಸಿರುತ್ತೆ, ಒಂದು ಆಸೆ ಇರುತ್ತೆ. ತನ್ನ ಸಾಮ್ರಾಜ್ಯನ ತನ್ನ ನಂತರ ನನ್ನ ಉತ್ತರಾಧಿಕಾರಿ ಅಷ್ಟೇ ಸಶಕ್ತಳಾಗಿ ನೋಡ್ಕೊಂಡು ಬರ್ಬೇಕು ಅಂತ ನಾನಂತ ಕನಸನ್ನ ಕಂಡಿದ್ದೆ. ಅಂತ ನಿರೀಕ್ಷೆಗಳನ್ನ ನನ್ನ ಸೊಸೆ ಆಗೋ ಹುಡುಗಿ ಬಗ್ಗೆ ಇಟ್ಕೊಂಡಿದ್ದೆ. ಯಾವತ್ತೂ ಅಂದ್ಕೊಂಡಿದ್ದೆ ನನ್ನ ಸ್ಥಾನಕ್ಕೆ ನನ್ನ ಹಿರಿ ಸೊಸೆನೇ ಬರಬೇಕು ಅಂತ. ಅಂತ ಆಸೆಯ ಕನಸುಗಳ ಎಲ್ಲ ಅಧಪತನ ಆಗೋಯ್ತಲ್ಲ ವೀರಣ್ಣ. ನಾನು ಇಂಥ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ತಪ್ಪ ಹೇಳಿ? ಇಲ್ಲ, ನೀವೆಲ್ಲ ಹೇಳ್ತೀರಿ ವೀರಣ್ಣ. ಇಲ್ಲ, ನೀನ್ ತಪ್ಪು, ನಾವ್ ಯೋಚನೆ ಮಾಡ್ತಾ ಇರೋದು ಸರಿ ಅಂತ. ನನಗನ್ಸುತ್ತೆ ನೀವೆಲ್ಲ ತಪ್ಪು ದಾರಿಲೇ ಹೋಗ್ತಾ ಇದ್ದೀರಾ, ನಾನ್ ಸರಿ ಅಂತ. ಈ ಸರಿ ತಪ್ಪು, ಯಾರು ಸರಿ ಎಲ್ಲ ಅಯೋಮಯ. ಇದು ನನ್ನ ತಪ್ಪ. ಇಷ್ಟೊಂದು ಆವೇಶ ಯಾತಕ್ಕೆ ನಿನಗೆ?
ಆವೇಶ ಬೇಡ. ನಾನು ನಿನ್ನನ್ನ ಬೈಯೋದಕ್ಕಾಗ್ಲಿ ನಿನ್ ಜೊತೆ ಜಗಳ ಮಾಡೋದಕ್ಕಾಗ್ಲಿ ನಾನು ಇಲ್ಲಿ ಕರೆಸಲಿಲ್ಲ ಹಾಕಿಲ್ಲ. ದಯವಿಟ್ಟು ಹಬ್ಬದ ವಾತಾವರಣದಲ್ಲಿ ನಿನ್ ಕಣ್ಣು ನೆನೆಯೋದು ಬೇಡ. ನಾನು ಇಷ್ಟೇ ಹೇಳೋಕೆ ಇಷ್ಟಪಡೋದು, ನೀನು ಸರಿ, ನಿಜವಾಗ್ಲೂ ನೀನು ಸರಿ ಇದೆಯಾ ತಪ್ಪು ಅಂತ ನಾನು ಹೇಳಲಿಲ್ಲ. ಆಗ್ಲೇ ಈ ನಂಬಿಕೆ ವಿಚಾರ ಹೇಳಿದೆ ನೋಡು. ನೀನು ಯಾವ ರೀತಿ ನಂಬಿಕೆ ಅನ್ನೋದನ್ನ ಅಷ್ಟು ಸುಭದ್ರವಾಗಿ ಕಾಪಾಡ್ಕೊಂಡು ಬಂದಿದ್ಯೋ, ಇವತ್ತಿಗೂ ಕೂಡ ಆ ಮಕ್ಕಳು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ನನ್ನನ್ನು ಕ್ಷಮಿಸೋದಿಲ್ವಾ, ನಾನು ಆಕೆ ಮಗ ಅಲ್ವಾ, ಆಕೆ ಗರ್ಭದ ಕಂದ ಅಲ್ವಾ, ಎಷ್ಟೋ ತಪ್ಪುಗಳು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ, ಇದೊಂದು ತಪ್ಪುನ ನಮ್ಮಮ್ಮ ಕ್ಷಮಿಸಲ್ವಾ? ಆ ನಂಬಿಕೆ ಅವರಲ್ಲೂ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.